ಎಲ್ಲರಿಗೂ ನಮಸ್ಕಾರ. ದಾವಣಗೆರೆಯಲ್ಲಿ ನಡೆಯುತ್ತಿರುವ ದೇಸಾಯಿ ಚಲನಚಿತ್ರ ಅದ್ಧೂರಿಯಾಗಿ ಯಶಸ್ವಿಯಾಗಿ ನಡೆಯುತ್ತಿದ್ದು, ಕನ್ನಡ ಚಿತ್ರರಂಗವನ್ನು ಥಿಯೇಟರಿಗೆ ಬಂದು ನೋಡೋದ್ರ ಮೂಲಕ ಹೊಸ ಪ್ರತಿಭೆಗಳನ್ನು ತಾವೆಲ್ಲ ಆಶೀರ್ವದಿಸಿ ಕನ್ನಡ ಚಿತ್ರರಂಗವನ್ನು ಬೆಳೆಸಿ ಹೊಸ ಪ್ರತಿಭೆ ಡಾಕ್ಟರ್ ಪ್ರವೀಣ್, ETV ಅನ್ನದಾತ ವರದಿಗಾರ ಮಹಾಂತೇಶ್ ಚೊಳಚಗುಡ್ಡ ಹಾಗೂ ವಿಜಯಪ್ರಕಾಶ್ ಹಾಡು, ಉತ್ತಮ ಎಡಿಟಿಂಗ್, ಉತ್ತಮ ನಿರ್ದೇಶನ, ಉತ್ತಮ ಚಿತ್ರ ಮೂಡಿಬಂದಿದೆ. ಗ್ರಾಮೀಣ ಪ್ರತಿಭೆಯನ್ನು ಹೊಂದಿರತಕ್ಕಂಥ ಈ ಚಿತ್ರವನ್ನು ನಾವೆಲ್ಲರೂ ಬೆಳೆಸೋಣ, ಕನ್ನಡ ನಾಡನ್ನು ಉಳಿಸೋಣ. ನಮಸ್ಕಾರ. ದೇಸಾಯಿ ಸಿನಿಮಾವನ್ನು ನೋಡಿದ್ವಿ. ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ಕೂಲಿ ಕಾರ್ಮಿಕರು ಎಲ್ಲರನ್ನು ಅಣ್ಣ ತಮ್ಮ ರೀತಿ ನೋಡ್ತಕ್ಕಂಥ ಒಂದು ಸಿನಿಮಾ ಆಗಿದೆ. ಸಿನಿಮಾವನ್ನು ನೋಡಿ ಬಹಳ ಸಂತೋಷದಿಂದ ಕಣ್ಣೆ ಒದ್ದೆ ಆಯ್ತು ನನಗೆ. ಸಿನಿಮಾ ಅರ್ಥಗರ್ಭಿತವಾಗಿದೆ. ಒಳ್ಳೆ ಕಡಕ್ ರೊಟ್ಟಿ, ಕಾಳು ಪುಡಿ ತಿಂದಾಗ ಫ್ಯಾಮಿಲಿ ಕೂತ್ಕೊಂಡು ನೋಡತಕ್ಕಂಥ ಫಿಲಿಮ್ ಇದೆ ಇದು. ಒಳ್ಳೆ ಸಿನಿಮಾಟೋಗ್ರಫಿ ಸೂಪರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಒಳ್ಳೆ ಕಥೆ, ನಿರ್ದೇಶನ, ಒಳ್ಳೆ ನಟರು ಸುದ್ದಿ ಸಮರ್ಥವಾಗಿ ಅಭಿನಯಿಸಿದ್ದಾರೆ. ಕುಟುಂಬ ಅಂದರೆ ಹೆಂಗಿರಬೇಕು ಅನ್ನೋಂಥದ್ದನ್ನು ತುಂಬ ಮನೋಜ್ಞವಾಗಿ ಇದರಲ್ಲಿ ಚಿತ್ರೀಕರಣ ಮಾಡಲಾಗಿದೆ. ನಡೀತಕ್ಕಂಥ ಒಂದು ರಿಯಲ್ ಘಟನೆಗಳನ್ನ ಅವರು ತೋರಿಸಿದ್ದಾರೆ. ಜನಸಾಮಾನ್ಯರಿಗೆ ತಿಳುವಳಿಕೆ ಮೂಡಿಸ್ತಕ್ಕಂಥ ಒಂದು ಚಿತ್ರ ಆಗಿದೆ. ಈ ಬಂದಿರತಕ್ಕಂಥ ಪೀಳಿಗೆಗೆ ಒಂದು ಒಳ್ಳೆ ಮೆಸೇಜ್ ಇದೆ. ಈ ಚಿತ್ರವನ್ನು ಎಲ್ಲರೂ ನೋಡಬೇಕು, ಥಿಯೇಟ್ರಿಗೆ ಬಂದು ನೋಡಬೇಕು. ಚಿತ್ರ ಪ್ರತಿಯೊಬ್ಬರು ನೋಡಲೇಬೇಕಂತ ಚಿತ್ರ. ಎಲ್ಲರೂ ಬಂದು ಸಿನಿಮಾ ಥಿಯೇಟರ್ನಲ್ಲಿ ನೋಡಲಿ. ಇಂಥ ಒಂದು ಫಿಲಮ್ ಇಷ್ಟು ಖರ್ಚು ವೆಚ್ಚ ಮಾಡಿ ತೆಗೆದಿರ್ತಾರೆ ಜನ. ಆದರೆ ಇವತ್ತಿನ ಕಾಲದಲ್ಲಿ ಮನೆ ಬಿಟ್ಟು ಹೊರಗೆ ಬರ್ತಾ ಇಲ್ಲ. ಹೆಚ್ಚಿನ ರೀತಿಯಲ್ಲಿ ಜನ ಬಂದು ನೋಡಿ ಸಾಕಾರ ಮಾಡಿ ನೋಡಬೇಕು ಅನ್ನೋದು ನಮ್ಮ ಆಸೆ. ಥ್ಯಾಂಕ್ ಯು. ದೇಸಾಯಿ ಅಂತಕ್ಕಂಥ ಒಂದು ಚಿತ್ರ ಏನಿದೆಯಲ್ಲ, ಏನು ಮಹಾಂತೇಶ್ ಚೊಳಚಗುಡ್ಡ ಏನು ನಿರ್ಮಾಪಕರು ಮತ್ತು ನಟ ಪ್ರವೀಣ್ ಏನಿದ್ದಾರೆ, ನಿಜಕ್ಕೂ ಕೂಡ ಏನು ಅನುಭವಿ ನಟರ ಥರ ಇದರಲ್ಲಿ ನಟನೆ ಮಾಡಿದ್ದಾರೆ ಪ್ರವೀಣ್ ಅವರು. ಅದೇ ರೀತಿಯಾಗಿ ದೇಸಾಯಿ ಅಂತಕ್ಕಂಥ ನಿರ್ಮಾಪಕರು ಬಹಳ ಚಿತ್ರಕಥೆನ ಬಹಳ ಸುಂದರವಾಗಿ ತಗೊಂಡಿದ್ದಾರೆ. ಗ್ರಾಮೀಣ ಸೊಗಡಿನ ಜನರ ಪದ ಇದೆ. ಜಾಗತಿಕ ಜಗತ್ತಿನಲ್ಲಿ ಇವತ್ತು ಅವಿಭಕ್ತ ಕುಟುಂಬಗಳು ಇವತ್ತು ವಿಭಕ್ತ ಕುಟುಂಬಗಳಾಗ್ತದವೆ. ಆ ಅವಿಭಕ್ತ ಕುಟುಂಬಗಳನ್ನು ಮತ್ತೆ ಸೇರಿಸ್ತಕ್ಕಂಥ ಒಂದು ಕೆಲಸವನ್ನು ಯುವ ನಟ ಮತ್ತು ಪ್ರವೀಣ್ ಅವರು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ಶ್ಲಾಘನೀಯ. ಮತ್ತಷ್ಟು ಈ ಒಂದು ಇಂಥ ಚಿತ್ರರಂಗಕ್ಕೆ ಹೊಸ ನಟರು, ಹೊಸ ನಿರ್ಮಾಪಕರು ಬರೋದ್ರ ಮೂಲಕ ಕನ್ನಡ ಚಿತ್ರರಂಗವನ್ನು ಬೆಳೆಸ್ಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಏನು ಇವತ್ತು ಜಾಗತೀಕರಣ, ಆಧುನಿಕ ಜಗತ್ತಿನಲ್ಲಿ ಚಂದ್ರನ ಅಂಗಳದಲ್ಲಿ ಇವತ್ತು ತಂತ್ರಜ್ಞಾನದಲ್ಲಿ ನಾವೇನು ಮುಂದುವರೆದ್ರೂ ಕೂಡ ಇವತ್ತೆಲ್ಲೋ ಒಂದು ಕಡೆ ಪ್ರೀತಿ ವಿಶ್ವಾಸಗಳು ಇವತ್ತು ಕಡಿಮೆ ಆಗ್ತದವೆ. ಆ ನಿಟ್ಟಿನಲ್ಲಿ ಇವತ್ತು ನಟ ಪ್ರವೀಣ್ ಅವರು ಮತ್ತು ದೇಸಾಯಿ ಚಿತ್ರ ನಿರ್ಮಾಪಕರಾಗಿ ಚಿತ್ರಕಥೆ ರಚನೆ ಮಾಡಿ ಎಲ್ಲ ಕ್ರೋಢೀಕರಿಸಿ ಒಬ್ಬ ಪತ್ರಕರ್ತನಾಗಿ, ವರದಿಗಾರರಾಗಿ, ಒಬ್ಬ ಸಾಮಾನ್ಯ ರೈತನಾಗಿ ಚಿಂತನೆ ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಶ್ಲಾಘನೀಯ. ಮತ್ತಷ್ಟು ಇಂಥ ಚಿತ್ರರಂಗದಲ್ಲಿ ಬರಲಿ ಅಂತ ಆಶಯ ಮೂಡಿಸ್ತಾ ನಾನು ಆಶಯವನ್ನು ವ್ಯಕ್ತಪಡಿಸ್ತೇನೆ. ನನ್ನ ಎಂ ರಾಜಪ್ಪ ಅಂತೇಳಿ ಜಗಳೂರು ತಾಲೂಕು ಕರ್ನಾಟಕ ದಲಿತ ಸಂಘಟನಾ ಒಕ್ಕೂಟ ಪ್ರಗತಿಪರ ಸಂಘಟನೆಗಳ ಸಂಘಟನೆ ಮುಖಂಡ ಹಾಗೂ ಪತ್ರಕರ್ತನಾಗಿ ನಾನು ಕೂಡ ಈ ಒಂದು ಸಿನಿಮಾವನ್ನು ನೋಡಿ ಭಾಳ ಸಂತೋಷದಿಂದ ಈ ಒಂದು ಕಣ್ಣೆ ಒದ್ದೆ ಆಯಿತು ನನಗೆ. ಯಾಕಂತ ಹೇಳಿದ್ರೆ ಆ ಒಂದು ಸೆಂಟಿಮೆಂಟು, ಅಜ್ಜ ಮೊಮ್ಮಗನ ಸಂಬಂಧ, ಅಕ್ಕ ತಮ್ಮನ ಸಂಬಂಧ, ತಂಗಿ ಸಂಬಂಧ, ಎಲ್ಲ ಸಮುದಾಯಗಳನ್ನು ಏನು ರಕ್ಷಣೆ ಮಾಡ್ತಕ್ಕಂಥ ಒಂದು ನಟನೆ ಐತಲ್ಲ, ಅದು ನಿಜಕ್ಕೂ ಕೂಡ ನಮ್ಮ ಸಮಾಜದಲ್ಲಿ ಮತ್ತಷ್ಟು ಇದು ಎಲ್ಲೇ ಒಂದು ಕಡೆ ಜಾಗೃತಿ ಸಂದೇಶ ಆಗ್ತಂತ ನನ್ನ ಆಶಯವನ್ನು ವ್ಯಕ್ತಪಡಿಸ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಿಂದೆಲ್ಲ ಪೂರ್ತಿ ಪುಟ್ಟಣ ಕನ್ನಡವಂಥವ್ರಾಗಲಿ, ಬೇರೆ ಬೇರೆ ನಮ್ಮ ಸಾಹಿತಿಗಳು, ಡೈರೆಕ್ಟ್ರುಗಳು ಅವ್ರ ಕಥೆಗಳನ್ನು ಬೆಳೆತ್ಕೊಂಡವರು. ನಮ್ಮಲ್ಲಿ ಇರ್ತಕ್ಕಂಥ ಸಾಹಿತಿಗಳ ಹಲವಾರು ಕಾದಂಬರಿಗಳನ್ನು ಕಥೆಗಳಿಸಿದ್ರು. ಆಮೇಲೆ ನಮ್ಮಲ್ಲೇ ಇರ್ತಕ್ಕಂಥ ಹಲವಾರು, ಈಗ ಉದಾಹರಣೆಗೆ ನಮ್ಮ ಮಹಾಂತೇಶ್ ಅವರು ನಮ್ಮ ETV ಚಾನಲ್ ಅಂದರೆ ಕೃಷಿ ವಿಭಾಗದ ವರದಿಗಾರ ಈ ಬಾಗಲಕೋಟೆ ಸಾಕಷ್ಟು ಹಳ್ಳಿಗಳನ್ನು ನಾವು ರೀಚ್ ಮಾಡಿದರು ಸುಮಾರು 15 ವರ್ಷ. ಯಾಕಂದ್ರೆ ನಾವು ನೋಡ್ತಾ ಇರ್ತೀವಲ್ಲ, ಆ ಹಳ್ಳಿಗಳಲ್ಲಿ ಒಂದೊಂದು ಒಬ್ಬ ರೈತನಿಂದ ಕಥೆ ಇರ್ತದೆ, ಅಲ್ಲಿನ ಸಂಸ್ಕೃತಿ ಇರ್ತದೆ, ನೆಲಮೂಲ ಸಲ ಇರ್ತದೆ, ಕಲ್ಚರ್ ಇರುತ್ತೆ, ಅಲ್ಲಿನ ಬದುಕಿರುತ್ತೆ, ಸಾಮಾಜಿಕತೆ ಇರುತ್ತೆ. ಸೊ ಇಂಥ ಒಂದು ಇಟ್ಕೊಂಡೆ ಕಥೆಗಳನ್ನ ಮತ್ತೆ ಇಟ್ಕೊಂಡು ಒಂದೊಂದು ಪೀಸ್ಗಳು ಎತ್ಕೊಂಡು ಇದಕ್ಕೆ ಅವ್ರ ಕಥೆನ ಎಳೆದೇ ಇರುವಂತ ನನಗೆ ಅನಿಸ್ತಾ ಇದೆ. ಸೊ ಹಾಗಾಗಿ
ಆಯಾ ಭಾಗದಲ್ಲಿ ಈ ಥರ ಇದು ನೆಲಮೂಲ ಸಂಸ್ಕೃತಿ ಕಥೆಗಳು ಬಂದೆ ಅಂತಂದರೆ ಇಡೀ ರಾಜ್ಯದ ಬೇರೆ ಬೇರೆ, ಯಾಕಂದರೆ ವಿಭಿನ್ನ ನಮ್ಮದು ಕಲ್ಚರ್, ಬೇರೆ ಬೇರೆ ಜಿಲ್ಲೆಗಳು ಬೇರೆ ಬೇರೆ ಕಲ್ಚರ್ಸ್ ಇದೆ, ಬೇರೆ ಬೇರೆ ಭಾಷೆ, ಊಟ ಎಲ್ಲ ಇದೆ. ಸೊ ಅಂಥ ಒಂದು ಕತೆ ಇದು ದೇಸಾಯಿ. ಇವತ್ತು ಏನಾಗುತ್ತೆ ಅಂದರೆ ಈ ಕೃಷಿ ಮೂಲಕ ಕೂಟು ಕುಟುಂಬಗಳು ಹೋಗ್ತಾ ಇದೆ. ಇವತ್ತು ನಾನೇ ನೋಡ್ತಾ ಇದ್ದಾಗ ನಮ್ಮ ಊರುಗಳಲ್ಲಿ ಇವತ್ತು ಈ ಸಲ ಪೂರ್ತಿ ಅವ್ರು ಮದುವೆ ಆದಂದ್ರೆ ಒಂದು ವರ್ಷಕ್ಕಾಲ ಡಿವೈಡ್ ಆಗಿರ್ತದೆ. ಅದಕ್ಕೆ ಕಾರಣಗಳು ಹಲವಾರು ಇರ್ತವೆ. ಈಗಿನ ಇದು ಆ ಥರ ಇರ್ತದೆ. ಈಗೇನು ಬರೀ ಶೈಲಿಗಳು, ಕಿರುಚಿತ್ರಗಳು, ಆಮೇಲೆ ಈ ಧಾರಾವಾಹಿಗಳು ನೋಡಿ ಅದಕ್ಕೊಂದು ಬೇರೆ ಬೇರೆ ಥರ ಜನಗಳು ಕೂಡ ಭಾಳ ಓಡ್ತಾರೆ, ನಾಗನೋಟಲ್ಲಿ ಓಡ್ತಾ ಇದೆ. ನಮ್ಮ ಜಾಯಿಂಟ್ ಫ್ಯಾಮಿಲಿ ಅನ್ನೋ ಒಂದು ಕಾನ್ಸೆಪ್ಟೇ ಹೋಗಿದೆ. ಅಂಥದ್ರೊಳಗೆ ದೇಸಾಯಿ ಅನ್ನೋದು ಒಂದು 3 ತಲೆಮಾರುಗಳ ಕತೆ ಅಂದರೆ ಎಷ್ಟು ಖುಷಿಯಾಗುತ್ತೆ ನೋಡಿ. ಇವತ್ತು ಕೂಡ ಉತ್ತರ ಕರ್ನಾಟಕದಲ್ಲಿ ಆ ಜಾಯಿಂಟ್ ಫ್ಯಾಮಿಲಿ ಕಾನ್ಸೆಪ್ಟ್ ಇನ್ನೂ ಇದೆ. ಭಾಳ ಒಂದು ಮನೆಯಲ್ಲಿ 100 ಜನ ಇದ್ದಂಥ ಉದಾಹರಣೆಗಳಿವೆ. ಕೆಲವರು ಲಾಯರ್ ಆಗಿರ್ತಾರೆ, ಒಬ್ಬನು ಸಬ್ ಇನ್ಸ್ಪೆಕ್ಟರ್ ಆಗಿರ್ತಾರೆ, ಅವನೆಲ್ಲ ಆಫೀಸ್ ಕೆಲಸ ಇದ್ರೆ ಅವ್ನು ಅಲ್ಲೇ ಬಾಗಲಕೋಟೆ ಅಂದರೆ ದಾವಣಗೆರೆ ಒಳಗೆ ಅಥವಾ ಇದರೊಳಗೆ ಬಿಜಾಪುರದೊಳಗೆ ಅವ್ರು ನೋಡ್ತಾ ಇರ್ತಾರೆ. ಒಂದು ಯಾವ ಕೇಸ್ ಆದ್ರೆ ಅವ್ರು ನಡೆಸ್ತಾ ಇರ್ತಾರೆ. ಆಮೇಲೆ ಅವ್ನು ಯಾರು ವಿದ್ಯಾವಂತ ಇತ್ತು ಅಂದ್ರೆ ಅವ್ನು ಇದು ಮಾಡ್ತಾರೆ. ಸೊ ಈ ಥರ ಈಗ ಸುಮಾರು ಒಂದು 21 ವರ್ಷ ಆಯಿತು ನಾನು ಥಿಯೇಟ್ರಿಗೆ ಬಂದಿದ್ದಿಲ್ಲ. ಬಟ್ ಇವತ್ತು ನಮ್ಮ ಸ್ನೇಹಿತರಾದ ಪುರಂದರ್ ಅವರು ನಮಗೆ ಕಾಲ್ ಮಾಡಿದ ಸಂದರ್ಭದಲ್ಲಿ ಈ ಥರ ಒಂದು ಫಿಲ್ಮ್ ರಿಲೀಸ್ ಆಗಿದೆ, ಬಂದು ನೋಡ್ರಿ ಅಂತ ಹೇಳಿದ್ದಕ್ಕೆ ಬಂದೆ. ಭಾಳ ಖುಷಿ ಆಯಿತು, ಭಾಳ ಸೂಪರ್ ಆಗಿದೆ. ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡಿರ್ತಕ್ಕಂಥ ಫಿಲಿಮ್ ಇದೆ ಇದು. ಆಮೇಲೆ ಈ ಬಂದಿರತಕ್ಕಂಥ ಪೀಳಿಗೆಗೆ ಒಂದು ಒಳ್ಳೆಯ ಮೆಸೇಜ್ ಇದೆ. ಯಾಕಂದರೆ ಮಕ್ಕಳು ದುಡಿದು ಅವರು ವೈಯಕ್ತಿಕವಾಗಿ ವಿಚಾರಗಳು ತೊಗೊಂಡು ದುಡ್ಡಿಗೆ ಏನೇನೋ ಒಂದು ಇದು ಮಾಡ್ಕೊಂತ ಅಡ್ಡ ದಾರಿಗೆ ಹೋಗ್ಬಿಡ್ತಾರೆ. ಆದರೆ ಅದರಿಂದ ತಂದೆ ತಾಯಿಗೆ ಎಷ್ಟು ನೋವು ಆಗುತ್ತೆ ಅಂತ ಈ ಫಿಲಿಮಿಂದ ಒಂದು ಮೆಸೇಜ್ ಎಲ್ಲರಿಗೆ ಸಿಗಂಗಾಗುತ್ತೆ. ದಯವಿಟ್ಟು ಎಲ್ಲರೂ ಬಂದು ಈ ಫಿಲಿಮನ್ನು ನೋಡಿರಿ. ಫಿಲಿಮ್ ಮಾತ್ರ ಭಾಳ ಚೆನ್ನಾಗಿದೆ. ಥ್ಯಾಂಕ್ ಯು.